ನಮಸ್ತೆ ಎಲ್ರಿಗೂ, ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಅಂತ ಈಗ ನೋಡೋಣ. ನಮ್ಮ ಮನೆ ಎದುರುಗಡೆ ಇರೋರು, ಅಂದರೆ ನಮ್ಮ ಮನೆಯಿಂದ 2ನೇ ಮನೆ ಎದುರುಗಡೆ ಇರೋರು ಕಾಶಿಗೆ ಹೋಗ್ಬಿಟ್ಟು ನಮಗೆ ಪ್ರಸಾದನ ತಂದು ಕೊಟ್ಟಿದ್ದಾರೆ. ಏನೇನು ತಂದು ಕೊಟ್ಟಿದ್ದಾರೆ ಅಂತ ನೋಡೋಣ. ಈಗ ಅವ್ರ ಹೆಸರು ಸುವರ್ಣಮ್ಮ ಆಂಟಿ ಕೊಟ್ರೇಶಂಕರ್. ಅವರು ಕಾಶಿಗೆ ಹೋಗಿದ್ದರು. ನಿನ್ನೆ ತಾನೇ ಬಂದಿದ್ದಾರೆ. ಅವರು ಬಂದು ಇವತ್ತು ನಮಗೆ ಪ್ರಸಾದನ ತಂದು ಕೊಟ್ಟಿದ್ದಾರೆ. ಏನೇನು ತಂದು ಕೊಟ್ಟಿದ್ದಾರೆ ಅಂತ ನೋಡೋಣ. ಈಗ ಈ ಪ್ರಸಾದ ಬಂದಿರೋದು ನಮ್ಮ ಮನಸ್ಸಿಗಂತೂ ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಕಾಶಿಯಿಂದ ಏನೇನು ಪ್ರಸಾದ ಬಂದಿದೆ ಅಂತ ನೋಡೋಣ. ಈಗ ಗಂಗಾಜಲ, ಇದು ಗಂಗಾಜಲನ ಈ ರೀತಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಗಂಗಾಜಲ, ತುಳಸಿ ಮಣಿ ಬ್ರೇಸ್ಲೆಟ್, ಇದು ತುಳಸಿ ಮಣಿ ಮತ್ತು ರುದ್ರಾಕ್ಷಿನ ಹಾಕ್ಬಿಟ್ಟು ಮಾಡಿದ್ದಾರೆ. ಇದು ಹೋಮ್ ಅಂತ ಇದೆ. ಕುಂಕುಮ, ಒಂದು ಮೂರ್ತಿನ ಕೊಟ್ಟಿದ್ದಾರೆ. ಅದಕ್ಕೊಂದು ಪ್ಲೇಟು, ಕೆಳಗಡೆ ಇಡೋದಕ್ಕೆ ಒಂದು ಪ್ಲೇಟ್ ಸಹ ಇದೆ. ಇದು ಯಾವ ಮೂರ್ತಿ ಅಂತ ನೋಡೋಣ. ಈಗ ಜೈ ಅನ್ನಪೂರ್ಣ ದೇವಿ, ಅನ್ನಪೂರ್ಣೇಶ್ವರಿ ಮೂರ್ತಿನ ಕೊಟ್ಟಿದ್ದಾರೆ ನಮಗೆ. ಸರಿ, ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಾಕಂದರೆ ಈಗ ಅನ್ನಪೂರ್ಣೇಶ್ವರಿ ಮಂತ್ರನ ನಾನು ಈಗ 1 ತಿಂಗಳಿಂದ ಅನ್ನಪೂರ್ಣೇಶ್ವರಿ ಮಂತ್ರನ ಪಠಿಸ್ತಾ ಇದ್ದೆ. ತುಂಬ ಜಾಸ್ತಿಯಾಗಿ, ಯಾವಾಗಲೂ ಹೇಳ್ತಿದ್ದೆ, ಆದರೆ ತುಂಬ ಜಾಸ್ತಿಯಾಗಿ ನಾನು ಒಂದು ದಿನವೂ ಬಿಡದೇ ಹೇಳ್ತಾ ಇದ್ದೆ 1 ತಿಂಗಳಿಂದ. ಸಾಕ್ಷಾತ್ ಅನ್ನಪೂರ್ಣ ದೇವಿನೇ ನಮ್ಮ ಮನೆಗೆ ಬಂದಿದ್ದಾಳೆ ನೋಡಿ. ನನಗಂತೂ ಈ ಮೂರ್ತಿ ನೋಡಿ ತುಂಬ ಖುಷಿ ಆಯಿತು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಜ, ನಾನು ಈ ಅನ್ನಪೂರ್ಣೇಶ್ವರಿ ದೇವಿ ಮೂರ್ತಿ ನೋಡಿಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಗಿದೆ ಈ ಮೂರ್ತಿ ನೋಡಿ. ನನ್ನ ಮನಸ್ಸಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ಬಗ್ಗೆನೇ ಸ್ವಲ್ಪ ನಾನು ಯಾವಾಗಲೂ ಅಂದ್ಕೊತಾ ಇದ್ದೆ. ಈ ತಿಂಗಳು ಇವತ್ತು ಬಂದಿರೋದಂತೂ ನನ್ನ ಮನಸ್ಸಿಗೆ ತುಂಬ ಸಂತೋಷ ತಂದಿದೆ. ತನ್ನ ತಾಯಿ ಅನ್ನಪೂರ್ಣೇಶ್ವರಿ ದೇವಿ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಸದಾ ಕಾಲ ಇರಲಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಯಿ ಚ ಪಾರ್ವತಿ ಮಾತಶ್ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತಶ್ಚ ಸ್ವದೇಶೋ ಭುವನತ್ರಯಂ. ಓಂ ಶ್ರೀ ಅನ್ನಪೂರ್ಣಿಯೇ ನಮಃ. ಓಂ ಶ್ರೀ ಅನ್ನಪೂರ್ಣೇಶ್ವರಿಯೇ ನಮಃ. ನೋಡಿ, ಅನ್ನಪೂರ್ಣೇಶ್ವರಿ ಮೂರ್ತಿದು. ನಾನಂತೂ ಇದನ್ನು ದಿನನಿತ್ಯ ಇಟ್ಟು ಪೂಜೆ ಮಾಡ್ತೀನಿ. ಫೆಬ್ರವರಿ 27, 2024 ಪ್ರಸಾದ ಬಂದಿರೋದು. ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮಾಡಿರೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಏನೇ ಇದ್ದರೂ ಕಮೆಂಟಲ್ಲಿ ತಿಳಿಸಿ.